ಹೀಗೆ ಒಂದಿನ ನಮ್ಮ ರೈತ ರಂಗಪ್ಪ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆವಾಗ ಅದೇ ಹೊಲದ ಪಕ್ಕದಲ್ಲಿರುವಂಥ ಇನ್ನೊಬ್ಬ ರೈತ ಬಂದು, ಯಾಕೆ ರಂಗಪ್ಪ ಇಷ್ಟೊಂದು ಕಷ್ಟಪಟ್ಟು ಏನಕ್ಕೆ ದುಡಿತಿದ್ಯಾ? ಮಳೆ ಬೆಳೆ ನಮ್ಮ ಕೈಲಿಲ್ಲ ಅಂಥೇಳಿ ನಿನಗೆ ಗೊತ್ತು ತಾನೆ ಅಂಥೇಳಿ ಕೇಳ್ತಾರೆ. ಅದಕ್ಕೆ ನಮ್ಮ ರಂಗಪ್ಪ ಹೇಳ್ತಾರೆ, ಹೌದು ಸ್ವಾಮಿ, ನೀವು ಹೇಳಿದ ನಿಜ. ಮಳೆ ಬೆಳೆ ನಮ್ಮ ಕೈಲಿಲ್ಲ, ಆದರೆ ಹುತ್ತೋದು ಬಿತ್ತೋದು ನಮ್ಮ ಕರ್ತವ್ಯ ತಾನೆ. ನಾನು ನನ್ನ ಕರ್ತವ್ಯನ ಮಾಡ್ತಿದ್ದೀನಿ. ಮಳೆ ಬೆಳೆ ಎರಡೂ ಕೂಡ ದೇವರಿಚ್ಛೆ, ಅವರು ಕೊಟ್ಟಾಗ ನಾವು ತಗೋಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದೇ ರೀತಿ ಯಾವ ರೀತಿ ರಂಗಪ್ಪನ ನಂಬಿಕೆ ಮಳೆ ಬೆಳೆ ಅನ್ನೋದು ದೇವರಿಚ್ಛೆ ಅನ್ನೋ ರೀತಿ ಒಂದು ದಿನ ಮಳೆ ಬರುತ್ತೆ. ಮಳೆ ಬಂದಾಗ ರಂಗಪ್ಪ ಆಲ್ರೆಡಿ ಹೊತ್ತು ಬಿತ್ತಿದ್ರಿಂದ ಅವರ ಬೆಳೆ ಅವರ ಹೊಲದಲ್ಲಿ ಮಾತ್ರ ಅವ್ರು ಬಿತ್ತಿದಂಥ ಬೆಳೆ ಚೆನ್ನಾಗಿ ಬಂದಿರುತ್ತೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗೋದೇನಪ್ಪ ಅಂತಂದರೆ, ಯಾವ ರೀತಿ ರಂಗಪ್ಪ ತನ್ನ ಕರ್ತವ್ಯದ ಮೇಲೆ ನಂಬಿಕೆ ಇಟ್ಟು ಯಾವುದೇ ಪ್ರತಿಫಲನ ಬಯಸ್ತೀರ ನಿಸ್ವಾರ್ಥವಾಗಿ ಅವರ ಕರ್ತವ್ಯವನ್ನು ಗೌರವಿಸಿ ನಂಬಿಕೆಯಿಂದ ಕೆಲಸ ಮಾಡಿದ್ರು, ಅದಕ್ಕೆ ಒಂದು ದಿನ ಪ್ರತಿಫಲ ಸಿಕ್ತಲ್ವ. ಅದೇ ರೀತಿ ನಾವು ಕೂಡ ಯಾವತ್ತೂ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರತಿಫಲನ ಬಯಸ್ತೀರ ನಮ್ಮ ಕರ್ತವ್ಯನ ನಾವು ನಿಭಾಯಿಸಿದ್ರೆ ಸಮಯ ಬಂದಾಗ ಖಂಡಿತವಾಗ್ಲೂ ನಾವು ಪಟ್ಟಿರೋ ಕಷ್ಟಕ್ಕಾಗಲಿ ನಾವು ಮಾಡಿರೋ ಕೆಲಸಕ್ಕಾಗಲಿ ಪ್ರತಿಫಲ ಸಿಗುತ್ತೆ. ಇದು ಈ ಕಥೆಯಲ್ಲಿರುವಂಥ ಒಂದು ನೀತಿ ಆಗಿರುತ್ತೆ. ಅದೇ ರೀತಿ ರಂಗಪ್ಪನ ನಂಬಿಕೆ ಯಾವ ರೀತಿ ಸುಳ್ಳಾಗಲಿಲ್ಲ, ಹಾಗೆ ನೀವು ನಿಮ್ಮ ಕೆಲಸನ ಗೌರವ ಕೊಟ್ಟು ಯಾವುದೇ ರೀತಿಯಾದಂಥ ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡ್ದಿರಾ ನಿಭಾಯಿಸಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.